ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀರಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ವ್ಲಾಗ್ ಏನಂತಂದ್ರೆ, ನೀವು ಆಲ್ರೆಡಿ ತಮ್ನೈಲ್ ಅಲ್ಲಿ ನೋಡಿರ್ತೀರಾ. ನಾವು ವರಮಹಾಲಕ್ಷ್ಮಿಗೆ ಏನೇನ್ ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ. ಫಸ್ಟ್ ನಾವು ಶಾಪ್ ಮಾಡಿದ್ದು ಸ್ಯಾರಿಯಿಂದಾನೇ ತೋರಿಸ್ತೀನಿ, ಯಾವ್ಯಾವ ಸ್ಯಾರಿ ತಗೊಂಡಿದೀವಿ ಅಂತ ಹೇಳ್ಬಿಟ್ಟು. ಲಕ್ಷ್ಮಿಗೆ ಉಡ್ಸೋ ಸ್ಯಾರಿನ ತೋರ್ಸೋದ್ ಬೇಡ ಅಂತ ಅನ್ಕೊಂಡಿದ್ದೆ, ಬಟ್ ತೋರ್ಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೀನಿ. ಇದೇ ನಾವು ವರಮಹಾಲಕ್ಷ್ಮಿ ಗುಡ್ಸಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡಿರೋದು. ನನ್ಗೆ ರೆಡ್ ಕಾಂಬಿನೇಷನ್ ಅಲ್ಲಿ ಮಾಡ್ಬೇಕು ಅಂತ ಅನ್ನಿಸ್ತು. ಈ ವರ್ಷ ನನ್ ಮನ್ಸಿಗೆ ಬಂದಿದ್ದು, ಅದಕ್ಕೋಸ್ಕರ ನಾನು ಈ ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ದೀನಿ. ನಾನ್ ಲಾಸ್ಟ್ ವ್ಲಾಗ್ ಅಲ್ಲಿ ಹಾಕಿದೀನಿ. ಅದು ಪರ್ಪಲ್ ಅಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಸ್ಯಾರಿ ತೋರಿಸಿದ್ದೆ ಒಂದು ನಿಮಗೆ. ಅದು ನಂಗೆ ತುಂಬಾ ಇಷ್ಟ ಆಗಿತ್ತು. ಬಟ್ ಅದು ನಾನು ಲಾಸ್ಟ್ ಟೈಮ್ ಉಡ್ಸಿದ್ದೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿ ಈಗ ನಾನು ರೆಡ್ ಕಲರ್ ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ದೀನಿ. ಫುಲ್ ತೋರ್ಸಲ್ಲ, ಜಸ್ಟ್ ಹಿಂಗೆ ತೋರಿಸ್ತೀನಿ. ಕಲರ್ ಕಾಂಬಿನೇಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದೊಂದ್ ಸ್ಯಾರಿ ಲಕ್ಷ್ಮಿ ಗುಡ್ಸಕ್ಕೆ ಅಂತ ತಗೊಂಡಿದೀವಿ. ನೆಕ್ಸ್ಟ್ ಒಂದ್ ಸ್ಯಾರಿ, ಇದು ಸಿಂಪಲ್ ಸ್ಯಾರೀಸ್ ತಗೊಂಡಿದೀವಿ ಒಂದೆರಡು, ನಾವು ಯಾರಿಗೂ ಕೊಡ್ಬೇಕಿತ್ತು ಅದಕ್ಕೋಸ್ಕರ ತಗೊಂಡಿರೋದು ಇದು. ಇದೊಂದು ಮತ್ತೆ ಇದೊಂದು. ಇದೆರಡು ಕ್ಲಾತ್ ಬಂದ್ಬಿಟ್ಟು ಸೇಮೇ ಇದೆ, ಡಿಸೈನ್ ಮಾತ್ರ ಬೇರೆ ಬೇರೆ ಇದೆ. ಇದೆರಡು ಸ್ಯಾರಿ ತಗೊಂಡಿದೀವಿ. ಇದು ತಿರುಪತಿ ಟೆಕ್ಸ್ಟೈಲ್ ಅಂತ ತಂದಿದ್ದು, ನಾವು ಮಂಡ್ಯದಲ್ಲೇನೆ. ಚೆನ್ನಾಗಿದೆ ಸ್ಯಾರಿ ಕಲೆಕ್ಷನ್ ಎಲ್ಲ. ನಾವು ಯಾವಾಗ್ಲೂ ಮೈಸೂರಲ್ಲೇ ಸ್ಯಾರಿ ಪರ್ಚೇಸ್ ಮಾಡ್ತಿದ್ವಿ ವರಮಹಾಲಕ್ಷ್ಮಿಗೆ, ಬಟ್ ಈ ಸಲ ಇಲ್ಲೇ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ತಿರುಪತಿ ಅಂಗಡಿಲಿ ಚೆನ್ನಾಗಿದೆ ಸ್ಯಾರೀಸ್. ಇದೊಂದ್ ಸ್ಯಾರಿ ತಗೊಂಡ್ವಿ ನಮ್ಮ ಮಮ್ಮಿಗೆ, ಸಿಂಪಲ್ ಸ್ಯಾರಿ. ಇದು ಚೆನ್ನಾಗಿದೆ. ಇದು ಒಂದು 600 ರುಪೀಸ್ ಅಂತ ಅನ್ಸುತ್ತೆ. ವರ್ತ್ ಅಂತ ಅನ್ನಿಸ್ತು 600 ರುಪೀಸ್ಗೆ. ಮತ್ತೆ ಚೆನ್ನಾಗಿದೆ, ನಮ್ಮ ಅಮ್ಮಂಗೆ ತುಂಬಾ ಇಷ್ಟಾನು ಆಯ್ತು ಈ ಕಲರ್ ಸ್ಯಾರಿ. ಚೆನ್ನಾಗಿದೆ ಈ ಸ್ಯಾರಿ. ಇದೊಂದ್ ಸ್ಯಾರಿ ತಗೊಂಡ್ವಿ. ಮತ್ತೆ ಇನ್ನ ಒಂದು ಇದು ಒಂದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆನೆ ತಗೊಂಡ್ವಿ. ಇದೊಂದ್ ಸ್ಯಾರಿ, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ ಈ ಕಾಂಬಿನೇಷನ್ ಸ್ಯಾರಿ. ಇದು ಒಂದು 700 ಅಂತ ಅನ್ಸುತ್ತೆ. ಇದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇದು ನಮ್ಮ ಅಮ್ಮಂಗೆನೆ ಸ್ಯಾರಿ ತಗೊಂಡಿರೋದು. ಹಬ್ಬಕ್ಕೆ ಸಿಂಪಲ್ ಸ್ಯಾರಿ ಇರ್ಲಿ ಅಂತ ಹೇಳ್ಬಿಟ್ಟು ಇದು ಒಂದು ತಗೊಂಡ್ವಿ. ಇವಾಗ ತೋರ್ಸೋ ಸ್ಯಾರಿ ಅಂತೂ ನಿಮ್ಗೂ ತುಂಬಾ ಇಷ್ಟ ಆಗುತ್ತೆ ಅನ್ಸುತ್ತೆ. ನನ್ಗೆ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಸಿಕ್ಕಾಬಟ್ಟೆ ಇಷ್ಟ ಆಯ್ತು ನಂಗೆ. ಇದು ಲಾಸ್ಟ್ ಮಿನಿಟ್ ಅಲ್ಲಿ ತಗೊಂಡಿದ್ ಸ್ಯಾರಿ ನಾವು. ಇದು ಬಾರ್ಡರ್ ಮತ್ತೆ ಇದು ಮೆಂಟೆಕ್ಸ್ ಬಾರ್ಡರ್ ಅಲ್ಲಿ ಇದೆ, ಮತ್ತೆ ಒಂಥರ ವಿಲೇಜ್ ಲುಕ್ ಕೊಡುತ್ತೆ ಅಂತ ಹೇಳಿ, ವಿಂಟೇಜ್ ಲುಕ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಸೆಲೆಕ್ಟ್ ಮಾಡಿದೆ. ನಂಗೆ ಈ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಇಷ್ಟ ಆಯ್ತು. ಬಾಟಲ್ ಗ್ರೀನ್ ಗೆ ರೆಡ್ ಕಲರ್ ಕಾಂಬಿನೇಷನ್ ಬ್ಲೌಸ್ ಬಂದಿದೆ, ಕಾಂಟ್ರಾಸ್ಟ್ ಅಲ್ಲಿ ಇದೆ, ಸಕ್ಕತ್ತಾಗಿದೆ ಮಾತ್ರ. ಈ ಸ್ಯಾರಿ ಅಂತೂ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯ್ತು. ನಮ್ ಕವನಂಗೂನು ತುಂಬಾ ಇಷ್ಟ ಆಯ್ತು ಈ ಸ್ಯಾರಿ. ನೋಡೋಣ, ಈ ಕಲರ್ ಸ್ಯಾರಿ ಇದನ್ನ ಬ್ಲೌಸ್ ನ ಮ್ಯಾಚ್ ಮಾಡ್ಕೊಂಡು ಹಾಕೋತೀನಿ ಅಂತ ಅವಳು ಹೇಳಿದಾಳೆ. ತುಂಬಾನೇ ಚೆನ್ನಾಗಿದೆ ಈ ಸ್ಯಾರಿ ಅಂತೂ. ಇದಿಷ್ಟ್ರಲ್ಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ಇಷ್ಟು ಸ್ಯಾರಿ ತಗೊಂಡ್ವಿ ನಾವು. ಅದಾದ್ಮೇಲೆ ಇನ್ನ ಒಂದ್ ಸ್ಯಾರಿ ಇದೆ ನನ್ನ ಹತ್ರ. ಈ ಸ್ಯಾರಿ ತಗೊಂಡು ನಾನು ಅರೌಂಡ್ ಆಗ್ಲೇ 1 ಇಯರ್ ಆಯ್ತು. ಇದನ್ನ ನಾನು ಸ್ಟಿಚ್ ಮಾಡ್ಸಕ್ಕೂ ಕೊಟ್ಟಿಲ್ಲ. ಇದು ಮೈಸೂರ್ ಕ್ರೇಪ್ ಸ್ಯಾರಿ. ಇದನ್ನ ಹೊಲ್ಸ್ಕೋಬೇಕು ಅಂತ ಅನ್ಕೊಂಡೆ, ಬಟ್ ಹಂಗೆ ಇಟ್ಕೊಂಡಿದೀನಿ ನಾನು. 1 ಇಯರ್ ಆಯ್ತು ಇದನ್ನ ತಗೊಂಡು. ಇದು ಗ್ರಾಮ್ಸ್ ಅಲ್ಲಿ ಬರುತ್ತೆ, 180 ಗ್ರಾಮ್ ಏನೋ ಇದೆ. ಇದು ಮೈಸೂರ್ ಸಿಲ್ಕ್. ಇದ್ರ ಪ್ರೈಸು 9250. ಇನ್ನ ನಾನು ಟ್ಯಾಗು ಕೂಡ ಓಪನ್ ಮಾಡಿಲ್ಲ. 1 ಇಯರ್ ಆಯ್ತು ಈ ಸ್ಯಾರಿ ತಗೊಂಡು. ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ. ಇದನ್ನ ಹಂಗೆ ಇಟ್ಕೊಂಡಿದೀನಿ. ಇದನ್ನು ಸ್ಟಿಚ್ ಮಾಡಿಸ್ಬೇಕು. ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇದೆರಡೂನು ಗ್ರೀನ್ ಆಗುತ್ತೆ. ಇದನ್ನು ಅಂದ್ರೆ ಬೇರೆ ಕಲರ್ ತಗೊಂಡಿದ್ದೆ ಫಸ್ಟ್, ಆಮೇಲೆ ನಂಗೆ ಈ ಕಲರ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದೀನಿ. ಇದನ್ನ ಸ್ಟಿಚ್ ಮಾಡ್ಸಕ್ ಕೊಡ್ಬೇಕು, ಇನ್ನ ಕೊಟ್ಟಿಲ್ಲ. ಇಷ್ಟೇ ನಾವು ವರಮಹಾಲಕ್ಷ್ಮಿಗೆ ಸ್ಯಾರಿ ಶಾಪಿಂಗ್ ಮಾಡಿರೋದು. ಇಷ್ಟು ಸ್ಯಾರಿ ನಾವು ವರಮಹಾಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡಿದೀವಿ. ಈಗ ನೆಕ್ಸ್ಟ್ ನಿನ್ನೆ ನಾವು ಮೈಸೂರಿಗೆ ಹೋಗಿದ್ವಿ. ಮೈಸೂರಲ್ಲಿ ಏನೇನ್ ತಗೊಂಡ್ ಬಂದ್ವಿ ಅಂತ ಅಂದ್ರೆ, ಇದು ಒಂದು ಪೂಜೆಗೆ ಪುಟ್ಟಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇದನ್ನ ತಂದ್ವಿ. ಇದ್ರ ಪ್ರೈಸ್ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಇದ್ರ ಪ್ರೈಸ್ 150 ಅಂತ ಅನ್ಸುತ್ತೆ. ನಮ್ಮಮ್ಮ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಇದನ್ನ ನೋಡ್ಬಿಟ್ಟು ನಾವು 150 ಶಾಕ್ ಆಯ್ತು. ಚೆನ್ನಾಗಿದೆ. ಇದನ್ನ ತಂದಿದ್ ನಾವು ಮೈಸೂರಲ್ಲೂ ರಿಟರ್ನ್ ಗಿಫ್ಟ್ ಗಳು ಸಿಗಲ್ಲ ಅಂತ ನಾನ್ ಅನ್ಕೊಂಡಿದ್ದೆ, ಬಟ್ ಮೈಸೂರಲ್ಲೇನೆ ಚೆನ್ನಾಗಿದೆ. ಮತ್ತೆ ಇನ್ನ ಏನ್ ತಂದ್ವಿ ಅಂತ ಹೇಳಿದ್ರೆ, ಈ ತರ ಪ್ಲೇಟ್ಸ್ ಗಳು ತಂದ್ವಿ. ಇದು ಒಂದು 45 ರುಪೀಸ್ ಅನ್ಸುತ್ತೆ. ಇದು ಒಂಥರ ಚೆನ್ನಾಗಿತ್ತು. ನಾವು ಲಾಸ್ಟ್ ಟೈಮ್ ತಗೊಂಡಿರೋದೇ ಇದೆ ನಮ್ಮ ಮನೇಲಿ, ಬಟ್ ಇದೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ತಗೊಂಡೆ. ಎರಡ್ ಪೀಸ್ ತಗೊಂಡೆ ಅಷ್ಟೇ. ಇದು 45 ರುಪೀಸ್ ಅನ್ಸುತ್ತೆ. ಇದೆರಡು ತಗೊಂಡ್ವಿ. ಅದಾದ್ಮೇಲೆ ಲಕ್ಷ್ಮಿಗೆ ಮಡ್ಲಕ್ಕಿ ಇಡಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡ್ವಿ, ಚೆನ್ನಾಗಿರುತ್ತೆ ಅಂತ.
ಲಾಸ್ಟ್ ಟೈಮ್ ತಗೊಂಡಿದ್ದೆಲ್ಲ ಯೂಸ್ ಮಾಡ್ಬಿಟ್ಟಿದೀವಿ, ಇರ್ಲಿಲ್ಲ, ಅದಕ್ಕೆ ಇದು ಒಂದ್ ತಂದೆ. ಇದು 100 rupees ಅಂತ ಅನ್ಸುತ್ತೆ. ಇದು ಮೈಸೂರಲ್ಲಿ ತಂದಿದ್ದು. ಇದಿಷ್ಟು ಪ್ಲೇಟ್ಸ್ಗಳು. ನೆಕ್ಸ್ಟ್ ಏನ್ ತಂದ್ವಿ ಅಂತಂದ್ರೆ ಇವೆರಡು ತೋರಣ ತರ ತಂದಿದೀವಿ. ಚೆನ್ನಾಗಿದೆ. ಇದನ್ನು ಜೊತೆ 250 ಹೇಳಿದ್ರು, ಸರಿ 280 ಏನೋ ಹೇಳಿದ್ರು, ನಾನು 250 ಕೊಟ್ಟೆ. ಚೆನ್ನಾಗಿದೆ ಇದು. ಇಷ್ಟೊಂದು ತಂದ್ವಿ. ತುಂಬಾನೇ ಮೈಸೂರ್ಗೆ ಹೋದ್ರೆ ತುಂಬಾನೇ ಡೆಕೋರೇಟಿವ್ ಐಟಮ್ಸ್ ಸಿಗುತ್ತೆ. ಒಂದಕ್ಕೊಂದ್ ಚೆನ್ನಾಗಿರುತ್ತೆ. ನಾನು ಚಿಕ್ಕಪೇಟೆಲ್ ತರೋಣ ಅಂತ ಹೋಗಿದ್ದೆ, ಬಟ್ ಚಿಕ್ಕಪೇಟೆಲ್ ನಂಗೆ ಯಾವ್ದು ಇಷ್ಟ ಆಗಿಲ್ಲ. ನಾನು ಏನು ತರ್ಲಿಲ್ಲ ಚಿಕ್ಕಪೇಟೆಲಿ, ಬರೀ ರಿಟರ್ನ್ ಗಿಫ್ಟ್ ಮಾತ್ರ ತಗೊಂಡ್ ಬಂದಿದ್ದೆ ಮೈಸೂರಿಂದ. ಮತ್ತೆ ಇದು ಒಂದ್ ತಂದ್ವಿ. ಇದು 100 rupees ಅಂತ ಅನ್ಸುತ್ತೆ. 100 rupees ಅಲ್ಲ, 100 rupees. ಇದು ಅಲಂಕಾರ ಮಾಡಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದ್ ತಂದ್ವಿ. 60 100 rupees ಅದು. ಮತ್ತೆ ಇದೆರಡು ಪೀಠ ತಂದ್ವಿ. ಇದು ರೆಗ್ಯುಲರ್ ಆಗಿ ದೇವ್ರ ಮನೇಲಿ ಇಡಕ್ಕೆ ಇರ್ಲಿಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೆ ಅಂತ ಹೇಳ್ಬಿಟ್ಟು ಇದು ಒಂದ್ ತಂದ್ವಿ. ಇದ್ರ ಪ್ರೈಸ್ 150 rupees ಅನ್ಸುತ್ತೆ. ತುಂಬಾ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು ವೆಯ್ಟ್ ಇದೆ, ಮತ್ತೆ ಇದು ತುಂಬಾ ಚೆನ್ನಾಗಿದೆ. ಇದು ರೆಗ್ಯುಲರ್ ಯೂಸ್ಗೆ ಅಂತ ಹೇಳ್ಬಿಟ್ಟು ಇದೊಂದ್ ಪೀಠ ತಗೊಂಡ್ವಿ. ಅದಾದ್ಮೇಲೆ ಇನ್ನ ಒಂದ್ ತಂದಿದ್ವಿ, ಸೇಮ್ ಅದೇ ತರದೇನೆ ಇನ್ನ ಒಂದ್ ತಗೊಂಡ್ವಿ. ಇದು 240 ಅಂತ ಅನ್ಸುತ್ತೆ. ಹೋಲ್ಸೇಲ್ ಪ್ರೈಸ್ ತುಂಬಾ ಜಾಸ್ತಿ ಇದೆ. ಇದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ತುಂಬಾ ಕಮ್ಮಿ ಸಿಕ್ತು. 240 ಅಂತಂದ್ರೆ ನಿಜವಾಗ್ಲೂ ಕೊಡ್ಬೋದು, ವರ್ತ್ ಅಂತ ಅನ್ಸುತ್ತೆ. ಇದಂತೂ ಇದು ಕ್ವಾಲಿಟಿ ಅಂತೂ ಮಸ್ತ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಇದೆಲ್ಲ ಬರಲ್ಲ, ಬೇರೆದಾದ್ರೆ ಇದೆಲ್ಲ ಹೋಗ್ಬಿಡುತ್ತೆ ನೀರ್ ಹಾಕಿದ್ರೆ. ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಮತ್ತೆ ವೆಯ್ಟ್ ಇದೆ. ಇದು ಒಂದ್ ತಂದ್ವಿ. 2 ಪೀಠ ತಂದಿದೀವಿ. ಇದು ಹಬ್ಬಕ್ಕೆ ಯೂಸ್ ಮಾಡಕ್ಕೆ, ಇದು ರೆಗ್ಯುಲರ್ ಆಗಿ ಯೂಸ್ ಮಾಡಕ್ಕೆ, ದೇವ್ರ ಮನೇಲಿ ಇಟ್ಕೊಳಕ್ಕೆ ಅಂತ ತಂದ್ವಿ. ಡಿಸೈನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದೆರಡು ಪೀಠ ತಗೊಂಡ್ವಿ. ಆಮೇಲೆ ನೆಕ್ಸ್ಟ್ ಏನ್ ತಂದ್ವಿ ಅಂತ ಅಂದ್ರೆ ಇದೊಂದು ಬ್ಲೌಸ್ ಪೀಸ್ ತಂದ್ವಿ. ಇದು ನಾವು ತಗೊಂಡಿಲ್ಲ, ನಾವು ರಿಟರ್ನ್ ಗಿಫ್ಟ್ ಕೊಡಕ್ಕೆ ಅಂತ ತಂದಿದೀವಿ. ಇದು ನಮ್ಮ ಅತ್ತೆ ತರ ಕೇಳಿದ್ರು, ಅದಕ್ಕೋಸ್ಕರ ತಂದ್ವಿ. ಚೆನ್ನಾಗಿದೆ. 1 ಮೀಟರ್ ಇದೆ ಇದು ಬ್ಲೌಸ್ ಪೀಸು. ಇದು 20 pieces ಬರುತ್ತೆ. 550 ಅಂತ ಅನ್ಸುತ್ತೆ. ಹೋಲ್ಸೇಲ್ ಅಲ್ಲಿ ತಂದಿದ್ದು ಮೈಸೂರಲ್ಲಿ. ಚೆನ್ನಾಗಿದೆ ಕ್ವಾಲಿಟಿ ಇದ್ರದ್ದು. ಇದು ಒಂದ್ ತಂದ್ವಿ. ನನ್ ಗಿಫ್ಟ್ ನಾನು ಇದನ್ನ ಚಿಕ್ಕಪೇಟೆಲ್ ತಂದಿದ್ದು, ಬ್ಯಾಂಗ್ಳೂರ್ ಚಿಕ್ಕಪೇಟೆಲಿ. ನಂಗೆ ಇದು ಒಂದೇ ವರ್ತ್ ಅಂತ ಅನ್ಸಿದ್ದು. ನಾವೇನೋ ಸ್ಯಾರಿ ಎಲ್ಲ ತಗೊಳಕ್ ಹೋಗಿದ್ವಿ, ನಂಗೆ ಸ್ಯಾರಿ ಯಾವ್ದು ಇಷ್ಟ ಆಗ್ಲಿಲ್ಲ ಅಲ್ಲಿ. ನಾವು ರಿಟರ್ನ್ ಗಿಫ್ಟ್ ಏನ್ ಪ್ಲಾನ್ ಮಾಡಿದೀವಿ ಅಂತ ಅಂದ್ರೆ, ನಾವು ಈ ತರದ್ದು ಚಿಕ್ಕದು ಲಕ್ಷ್ಮಿ ಫ್ರೇಮ್ಸ್ ತಂದಿದೀವಿ. ಈ ತರ ಲಕ್ಷ್ಮಿ ಫ್ರೇಮ್ಸ್ ಈ ತರ ಇಡ್ಬೋದು, ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಕ್ಕೆ ಚೆನ್ನಾಗಿರತ್ತೆ. ಈ ತರ ಒಂದೊಂದು ಫ್ರೇಮ್ ತಂದಿದೀವಿ. ನಾವು ಒಂದ್ 12 ಪೀಸ್ ತಗೊಂಡಿದೀವಿ ಅಷ್ಟೇ. ಇದು ಒಂದ್ 12 ಪೀಸ್ ತಗೊಂಡಿದೀವಿ ನಾವು. ಈ ತರ ಇರುತ್ತೆ ಇದು ಸೆಟ್. ನಿಮ್ಗೆ ಯಾವ ಫ್ರೇಮ್ ಕೇಳಿದ್ರು ಎಲ್ಲಾ ತರ ಇವಾಗ ರಿಟರ್ನ್ ಗಿಫ್ಟ್ ನಿಮ್ಗೆ ಯಾವ್ದೇ ತರ ಫ್ರೇಮ್ ಬೇಕು ಅಂದ್ರೂ ಸಿಗುತ್ತೆ. ಶಿವ ಪಾರ್ವತಿ ಗಣೇಶ ಆತರ ಎಲ್ಲ ಸಿಗುತ್ತೆ. ಕೃಷ್ಣ ಆ ತರ ಎಲ್ಲ ಸಿಗುತ್ತೆ. ಅಂದ್ರೆ ಈ ತರ 12 ಪೀಸು 20 ಪೀಸ್ ಆ ತರ ತಗೋಬೇಕು ಚಿಕ್ಕಪೇಟೆಲಿ. ಇದು ಒಂದ್ ತಂದ್ವಿ ನಾವು. ಒಂದ್ 12 ಪೀಸ್ ತಂದಿದೀವಿ ಇದು ಫ್ರೇಮ್ಸ್. ನಾವೇನ್ ಪ್ಲಾನ್ ಮಾಡಿದೀವಿ ಅಂತಂದ್ರೆ, ಈ ತರ ಬ್ಯಾಗ್ಸ್ ತಗೊಂಡಿದೀವಿ ರಿಟರ್ನ್ ಗಿಫ್ಟ್ಗೆ. ತುಂಬಾನೇ ಕ್ಯೂಟ್ ಆಗಿದೆ ಈ ಬ್ಯಾಗ್ಸ್. ಈ ತರ ಇದೆ. ಈ ಬ್ಯಾಗ್ಸ್ ಒಳಗಡೆ ಒಂದೊಂದ್ ಫ್ರೇಮ್ ಹಾಕ್ಬಿಟ್ಟು ಕೊಡೋಣ ಅಂತ ಪ್ಲಾನ್ ಮಾಡಿದ್ವಿ. ನಾವು ಲಾಸ್ಟ್ ಟೈಮ್ ಇದು ಹಸು ಕರು ಕೊಟ್ಟಿದ್ವಿ, ಅದನ್ನು ತುಂಬಾ ಚೆನ್ನಾಗಿತ್ತು. ಈ ತರ ಒಂದ್ ಪ್ಲಾನ್ ಮಾಡಿದೀವಿ. ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಸುಮ್ನೆ ಇವಾಗ ಬೇರೆ ಏನಾದ್ರು ಬ್ಲೌಸ್ ಪೀಸ್ ಕೊಟ್ರೆ ಅದೀಗ ನಮ್ಮನೆಗ್ ನಾವ್ ಅವ್ರು ಕೊಟ್ಟಿರ್ತೀವಿ, ಅವ್ರು ಬೇರೆಯವ್ರಿಗೆ ಕೊಡ್ತಾರೆ, ಆ ತರನೇ ಅದು ಹೋಗ್ತಾ ಇರುತ್ತೆ. ಇದಾದ್ರೆ ಯೂಸ್ ಮಾಡ್ತಾರೆ, ನೆನ್ಪಿಟ್ಕೋತಾರೆ ಅಂತ ಹೇಳ್ಬಿಟ್ಟು ನಾನ್ ಈ ತರ ಪ್ಲಾನ್ ಮಾಡಿದೆ. ಈ ತರ ಚೆನ್ನಾಗಿರುತ್ತೆ ಕೊಟ್ರೆ ಅಂತ ಹೇಳ್ಬಿಟ್ಟು. ಇದೊಂದ್ ಬ್ಯಾಗ್ ಇದೊಂದ್ ಕ್ಯೂಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಈ ಬ್ಯಾಗ್ ನಾನು ಸೆಲೆಕ್ಟ್ ಮಾಡಿದೆ. ನಾವು ಬೇರೆನೆ ಸೆಲೆಕ್ಟ್ ಮಾಡಿದ್ವಿ ಬಾಕ್ಸ್, ಬಟ್ ಅದ್ ಬೇಡ, ಇದು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡಿದೀವಿ. ಮತ್ತೆ ಅದ್ರ ಜೊತೆಗೆ ನಾವು ಈ ತರ ಲಕ್ಷ್ಮಿದು ಅರ್ಶನಾ ಕುಂಕುಮದು ಈ ತರ ತಗೊಂಡಿದೀವಿ. ಒಂದು 12 ಪೀಸಸ್. ಇದನ್ನ ಈ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು, ಮತ್ತೆ ಒಂದೊಂದ್ ಸ್ವೀಟ್ ಮತ್ತೆ ಇದು ಫ್ರೇಮ್ಸ್ ಹಾಕ್ಬಿಟ್ಟು ಅರ್ಶನಾ ಕುಂಕುಮ ಕೊಡೋದು ಅಂತ ಪ್ಲಾನ್ ಮಾಡಿದೀವಿ. ತುಂಬಾನೇ ಚೆನ್ನಾಗಿದೆ ಇದು. ನಂಗೆ ಇಷ್ಟ ಆಯ್ತು, ನಮ್ಮ ಅಮ್ಮನೂ ಇಷ್ಟಪಟ್ರು, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಾವು ರಿಟರ್ನ್ ಗಿಫ್ಟ್ ಈ ಸಲ ಈ ತರ ಪ್ಲಾನ್ ಮಾಡಿದೀವಿ. ಇದನ್ನ ಅಷ್ಟೇ 12 ಪೀಸಸ್ ತಂದಿದೀನಿ. ನಾನ್ ರೇಟ್ ಯಾವ್ದು ಮೆನ್ಷನ್ ಮಾಡಲ್ಲ, ನೀವು ಕಮೆಂಟ್ ಅಲ್ಲಿ ಹೇಳಿ ಎಷ್ಟಾಗಿರ್ಬೋದು ಈ ರಿಟರ್ನ್ ಗಿಫ್ಟ್ ಗೆ. ಈ ಸಲ ನಾವು ರಿಟರ್ನ್ ಗಿಫ್ಟ್ ಕೊಡ್ತೀರಾ, ನಾನ್ ಪ್ರತಿ ಸಲ ವರಮಹಾಲಕ್ಷ್ಮಿಗೂ ಇನ್ನ ಜಾಸ್ತಿ ಕೊಡೋ ತರ ಆಗ್ಲಿ.
ಇನ್ನ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ವರ್ಷಕ್ಕೆ. ನಾವು ಬಳೆದು ಕೊಡ್ಬೇಕಲ್ವಾ, ಅದಕ್ಕೆ ನಾವ್ ಯಾವ ತರ ಅಂತ ಅನ್ಕೊಂಡ್ವಿ ಅಂದ್ರೆ, ನಾವೇ ಬಳೆ ತಂದ್ಬಿಟ್ಟು ಅದನ್ನ ನೆಟ್ ಅಲ್ಲಿ ನಾವೇ ಪ್ಯಾಕ್ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ನಾವ್ ಬಳೆ ತಗೊಂಡು ನೆಟ್ಟು ಸೇಮ್ ಎಲ್ಲ ಸೇಮ್ ಅಮೌಂಟ್ ಆಗುತ್ತೆ. ಇದು ಯಾವ ತರ ಅಂದ್ರೆ, ಇದು 420 ಅಂತ ಅನ್ಸುತ್ತೆ ಇದಿಷ್ಟು. ಇದರಲ್ಲಿ 25 ಪೀಸಸ್ ಬರುತ್ತೆ ಬ್ಯಾಂಗಲ್ಸ್. ಇದು 4 ಬ್ಯಾಂಗಲ್ಸ್ ನ ರ್ಯಾಪ್ ಮಾಡಿದ್ದಾರೆ ನೆಟ್ ಕ್ಲಾತ್ ಅಲ್ಲಿ. ಅದ್ರ ಒಳಗಡೆ ಒಂದ್ ಅರ್ಶಿನ ಕುಂಕುಮ ಇದೆ, ಮತ್ತೆ ಒಂದ್ ಅಡಿಕೆ ಪ್ಯಾಕೆಟ್ ಹಾಕಿದ್ದಾರೆ. ಇದಿಷ್ಟಕ್ಕೆ 420 ರುಪೀಸ್ ಆಗುತ್ತೆ. ಈಗ ನಾವು ಬ್ಯಾಂಗಲ್ಸ್ ತಗೊಂಡು ಆ ನೆಟ್ಟು ಅರ್ಶಿನ ಕುಂಕುಮ ನಮ್ಗೆ ಸೇಮ್ ಪ್ರೈಸ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ತಗೊಂಡ್ಬಿಟ್ಟಿದೀನಿ. ಇದನ್ನು ಒಂಥರ ಚೆನ್ನಾಗಿದೆ. ತೋರಿಸ್ತೀನಿ ಇದು ಯಾವ ತರ ಇದೆ ಅಂತ. ಇವಾಗೆಲ್ಲ ನಮ್ಗೆ ಮನೆ ಕ್ಲೀನಿಂಗ್ ಮಾಡಕ್ಕೆನೆ ಟೈಮ್ ಹಿಡ್ದೋಗ್ಬಿಡುತ್ತೆ. ಇದು ನೆಟ್ ಎಲ್ಲ ತಂದು ಇದನ್ನೆಲ್ಲ ಪ್ಯಾಕ್ ಮಾಡೋಷ್ಟ್ರಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಇದನ್ನ ತಗೊಂಡ್ಬಿಟ್ಟೆ. ಎಲ್ಲಾ ಸೈಜಸ್ ಇದೆ, ಮಲ್ಟಿ ಸೈಜಸ್ ಎಲ್ಲಾ ತರ ಸೈಜಸ್ ಮಿಕ್ಸ್ ಇದೆ ಇದ್ರಲ್ಲಿ. ಇಲ್ಲಿ 4 ಬ್ಯಾಂಗಲ್ಸ್ ಹಾಕಿದ್ದಾರೆ, ಈ ತರ ಇದೆ. 4 ಬ್ಯಾಂಗಲ್ಸ್ ಹಾಕಿ ಅದ್ರ ಒಳಗಡೆ ಒಂದ್ ಅಡಿಕೆ ಪ್ಯಾಕೆಟ್ ಇಟ್ಬಿಟ್ಟು ಕೊಟ್ಟಿದ್ದಾರೆ. ನಾನ್ ಇದನ್ನ ಯಾವ ತರ ಪ್ಲಾನ್ ಮಾಡಿದ್ವಿ, ಇದನ್ನ ಬ್ಯಾಂಗಲ್ ಸೆಟ್ ಇದೆ ಅಲ್ವಾ, ಇದನ್ನ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು ಅದು ಫ್ರೇಮ್ಸ್ ಎಲ್ಲ ಹಾಕ್ಬಿಟ್ಟು ಕೊಡೋಣ ಅಂತ ಅನ್ಕೊಂಡಿದ್ವಿ. ಸುಮ್ನೆ ಇವಾಗ ಹಬ್ಬದ್ದು ಕೆಲ್ಸ, ಕ್ಲೀನಿಂಗ್ ಅದು ಇದು ಅಂತ ಕೆಲ್ಸ ಜಾಸ್ತಿ ಇರುತ್ತೆ, ಇದನ್ನೆಲ್ಲ ಮಾಡಕ್ ಆಗಲ್ಲ. ಸೊ ನಾನು ಅದಕ್ಕೆ ಇದನ್ನೇ ತಗೊಂಡ್ ಬಂದ್ಬಿಟ್ಟೆ. ಇದ್ರಲ್ಲಿ 25 ಪೀಸಸ್ ಇದೆ. ಚೆನ್ನಾಗಿದೆ ಇದನ್ನು. ನಾರ್ಮಲ್ ಬ್ಯಾಂಗಲ್ಸ್ ಎಲ್ಲ ಕೊಡ್ತಿದ್ವಲ್ಲ, ಅದೇ ತರ ಕೊಡ್ತಿದ್ವಿ. ಈ ಸಲ ಈ ತರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡ್ ಬಂದಿದ್ದೀನಿ. ಚೆನ್ನಾಗಿದೆ ಇದನ್ನು. ಮೈಸೂರಲ್ಲಿ ಸಿಗುತ್ತೆ, ನಿಮ್ಗೇನಾದ್ರೂ ಬೇಕು ಅಂತಂದ್ರೆ ಮೈಸೂರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಮತ್ತೆ ನಮ್ ಪಾಪು ಬರ್ಡೇ ಇದೆ ಅಂತ ಹೇಳಿದ್ನಲ್ಲ 11ಗೆ, ಅದಕ್ಕೆ ಸ್ವಲ್ಪ ಬರ್ಡೇ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಅದಕ್ಕೂನು ಇದೊಂದ್ ತಗೊಂಡ್ ಬಂದೆ. ಚೆನ್ನಾಗಿದೆ ಇದೂನು, ಒಂಥರ ಯುನಿಕ್ ಆಗಿತ್ತು. ಹ್ಮ್ ಇದ್ ಯಾವ ತರ ಅಂತ ನಾನು ಪಿಕ್ ಹಾಕಿರ್ತೀನಿ, ಯಾವ ತರ ಡೆಕೋರೇಷನ್ ಮಾಡೋದು ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ನಾರ್ಮಲ್ ಬಲೂನ್ ಡೆಕೋರೇಷನ್ ಮಾಡಿ, ಇದು ಬಲೂನ್ದೇನೆ ಬಟ್ ಬ್ಯಾಕ್ ಡ್ರಾಪ್ ಗೆ ಎಲ್ಲ ಬಲೂನ್ ಡೆಕೋರೇಷನ್ ಮಾಡಿರ್ತಾರೆ. ಇದು ಸೈಡ್ ಅಲ್ಲಿ ಇಡೋದು, ಈ ತರ ಪ್ಲೇಟ್ಸ್ ಇರುತ್ತೆ, ಇದನ್ನ ಇದ್ರೊಳಗಡೆ ಹಾಕ್ಬಿಟ್ಟು ಬಲೂನ್ ನ ಇಲ್ಲಿ ಸ್ಟಿಕ್ ಮಾಡೋದು. ಇಲ್ಲಿ ಒಂಥರ ಇದ್ ಕೊಟ್ಟಿದ್ದಾರೆ ಬಲೂನ್ ನ ಸ್ಟಿಕ್ ಮಾಡಕ್ಕೆ, ಅದನ್ನ ಹಾಕ್ಬಿಟ್ಟು ಇದ್ರೊಳಗಡೆ ಹಾಕಿದ್ರೆ ಅದು ಒಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ನಾ ಇದೊಂದು ತಗೊಂಡ್ ಬಂದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 200 ಅಂತ ಅನ್ಸುತ್ತೆ. ಇದು ಚೆನ್ನಾಗಿದೆ, ಇದೊಂದು ತಗೊಂಡ್ಬಂದೆ. ಅಂದ್ರೆ ಇದು ಯೂಸ್ ಮಾಡ್ಬೋದು. ತಗೊಂಡ್ಬಂದೆ. ಮತ್ತೆ ನಾನು ಸ್ವಲ್ಪ ಸ್ಟೇಷನರಿ ಐಟಮ್ಸ್ ತರಬೇಕು ಅಂತ ಅನ್ಕೊಂಡಿದ್ದೆ ನನ್ನ ಮಗಳು ಬರ್ಡೇಗೆ. ಸ್ಕೂಲಿಗೆಲ್ಲ ಇವಾಗ ನಾರ್ಮಲ್ ಆಗಿ ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಆತರ ಎಲ್ಲ ಕೊಡ್ತಾರೆ. ಬಟ್ ನಾನ್ ಏನ್ ಪ್ಲಾನ್ ಮಾಡಿದೀನಿ ಅಂತಂದ್ರೆ, ಈ ತರ ಪೌಚಸ್ ಸಿಗುತ್ತೆ. 10 ರುಪೀಸ್ ಅನ್ಸುತ್ತೆ ಇದು ಒಂದ್ ಪೌಚಸ್. ಇದ್ರ ಒಳಗಡೆ ಪೆನ್ಸಿಲ್, ಸ್ಕೇಲು ಮತ್ತೆ ಎರೇಸರು, ಶಾರ್ಪ್ನರ್ ಎಲ್ಲ ಹಾಕ್ಬಿಟ್ಟು ಒಂದೊಂದು ಕುಕ್ಕೀಸ್, ಅವ್ರ ಸ್ಕೂಲಲ್ಲೆಲ್ಲ ಚಾಕ್ಲೇಟ್ಸ್ ಎಲ್ಲ ಅಲೋ ಮಾಡಲ್ಲ, ಕುಕ್ಕೀಸ್ ಹಾಕ್ಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಈ ತರ ತಂದಿದ್ದೀನಿ ನಾನು. ಯೂಸ್ ಆಗುತ್ತೆ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡ್ ಬಂದೆ. ಇದು ಅಷ್ಟೇ ಮೈಸೂರಲ್ಲೇ ಸಿಗುತ್ತೆ, ಹೋಲ್ಸೇಲ್ ಅಂಗಡಿ ಮನ್ನಾರ್ಸ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇದಿಷ್ಟು ತಂದಿದ್ದೀನಿ ನನ್ನ ಪೌಚಸ್. ಇದು ಒಂದು 10 ರುಪೀಸ್ ಅನ್ಸುತ್ತೆ ಈ ಪೌಚಸ್. ಈ ಪೌಚಸ್ ತಗೊಂಡಿದೀನಿ. ಇದ್ರಲ್ಲೂ ವೆರೈಟಿ ಇದೆ, ಮಕ್ಳಿಗೆ ಇಷ್ಟ ಆಗೋ ತರ ಇದೆ. ಈ ತರ ಸ್ಪೈಡರ್ ಮ್ಯಾನ್ದು, ಬಾರ್ಬೀಸ್ದು, ಈ ತರ ಎಲ್ಲ ವೆರೈಟಿ ಪೌಚಸ್ ಸಿಗುತ್ತೆ. ಇದ್ರೊಳಗಡೆ ಅದನ್ನೆಲ್ಲ ಹಾಕ್ಬಿಟ್ಟು ಕೊಟ್ರೆ ಮಕ್ಳಿಗೂ ಖುಷಿ ಆಗುತ್ತೆ, ಯೂಸ್ ಆಗುತ್ತೆ ಇದು ಮಕ್ಳಿಗೆ ಅಂತ ಹೇಳ್ಬಿಟ್ಟು ನಾನು ಈ ತರ ಪ್ಲಾನ್ ಮಾಡಿದೀನಿ ಕೊಡಕ್ಕೆ. ಇದು ಎರೇಸರು, ಇದಿಷ್ಟು ತಗೊಂಡಿದೀನಿ. ಅವ್ರ ಸ್ಕೂಲಲ್ಲಿ ಒಂದ್ 60 ಮಕ್ಳಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಒಂದ್ ಕೊಡಕ್ಕೆ ಅಂತ ಈ ತರ ಪ್ಲಾನ್ ಮಾಡ್ಕೊಂಡಿದೀನಿ ನಾನು. ಇದನ್ನು ಅಷ್ಟೇ ಖುಷಿ ಆಗುತ್ತೆ, ನನ್ ಮಗ್ಳಿಗೂ ತುಂಬಾ ಖುಷಿ ಆಗುತ್ತೆ ಈ ತರ ಕೊಟ್ರೆ. ಮತ್ತೆ ಅಲ್ಲಿ ಮಕ್ಳಿಗೂ ಯೂಸ್ಫುಲ್ ಥಿಂಗ್ಸ್ ಕೊಟ್ರೆ ಅವರು ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ಈ ತರ ತಗೊಂಡಿದೀನಿ. ಇದು ಸ್ಕೇಲು, ಇದು ಶಾರ್ಪ್ನರು, ಮತ್ತೆ ಇದು ಎರೇಸರ್ ತಗೊಂಡಿದೀನಿ. ಇಷ್ಟು ಒಂದ್ 60 ಬರೋ ತರನೇ ತಗೊಂಡಿದೀನಿ ನಾನು. ಮತ್ತೆ ಪೆನ್ಸಿಲ್ಸ್ ಇದನ್ನೆಲ್ಲ ಇದು ಪೌಚ್ ಒಳಗಡೆ ಹಾಕ್ಬಿಟ್ಟು ಇದಿಷ್ಟು ನಾನು ವರಮಹಾಲಕ್ಷ್ಮಿಗೆ ಶಾಪ್ ಮಾಡಿರೋದು. ವರಮಹಾಲಕ್ಷ್ಮಿಗೆ ಅಂತಾನೆಲ್ಲ ನನ್ನ ಮಗಳು ಬರ್ಡೇಗೂ ಅಂತಾನು ಸ್ವಲ್ಪ ಶಾಪಿಂಗ್ ಮಾಡಿದೀನಿ. ಇನ್ನ ಸ್ವಲ್ಪ ಮೀಶೋದಲ್ಲಿ ಆರ್ಡರ್ ಮಾಡಿದೀನಿ, ವರಮಹಾಲಕ್ಷ್ಮಿ ಕೂರ್ಸಕ್ಕೆ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ ಮತ್ತೆ ಬ್ಯಾಕ್ ಡ್ರಾಪ್ಸ್ ಎಲ್ಲ ಆರ್ಡರ್ ಮಾಡಿದೀನಿ. ಅದು ಯಾವ್ದು ಇನ್ನ ಬಂದಿಲ್ಲ, ಅದು ನೆಕ್ಸ್ಟ್ ಬ್ಲಾಗ್ಸ್ ಅಲ್ಲಿ ಆಡ್ ಮಾಡ್ತೀನಿ ಏನೇನ್ ತಗೊಂಡಿದೀನಿ ಅಂತ ಹೇಳ್ಬಿಟ್ಟು. ಇನ್ನ ಶಾಪಿಂಗ್ ಮಾಡೋದಿದೆ. ಇವಾಗ ನಂಗೆ ಏನೇನ್ ನೆನ್ಪಿತ್ತೋ ಅದಷ್ಟು ತಂದಿದೀನಿ. ಮತ್ತೆ ನಾವು ಮೈಸೂರಿಗೆ ಹೋಗ್ತೀವಿ ಶಾಪಿಂಗ್ ಮಾಡಕ್ಕೆ. ಹೂವು ಮತ್ತೆ ಅವತ್ತಿಗೆ ಏನೇನ್ ಬೇಕೋ ಅದನ್ನೆಲ್ಲ ತರಕ್ ನಾವು ಮೈಸೂರಿಗೆನೆ ಹೋಗೋದು. ನಾವು ವರ್ಷನೂ ಮೈಸೂರಲ್ಲೇ ತರೋದು. ಸೊ ಮೈಸೂರ್ಗೆ ಹೋಗ್ಬೇಕು. ಮತ್ತೆ ಹೋಗಿ ಅಂದ್ರೆ ಏನಾದ್ರು ತಂದ್ರೆ, ವರಮಹಾಲಕ್ಷ್ಮಿಗೆ ಯೂಸ್ ಆಗುವಂತ ಐಟಮ್ಸ್ ಏನಾದ್ರು ತಂದ್ರೆ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ನಿಮ್ಗೆ ಬ್ಲಾಗ್ಸ್ ಅಲ್ಲಿ. ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು
ವಸ್ತುಗಳು ಇಷ್ಟ ಆಯ್ತು ಅಂತ ಅಂದ್ರೆ ನಂಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂದ್ರೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು, ಇದು ಎಲ್ಲಿ ತಗೊಂಡಿದ್ದೀರಾ ಏನು ಅಂತ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ಗೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದ್ರಲ್ಲಿ ಯಾವ್ದು ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಥವಾ ನಂದು ರಿಟರ್ನ್ ಗಿಫ್ಟ್ ಐಡಿಯಾ ಏನಾದ್ರು ಇಷ್ಟ ಆಯ್ತು ಅಂದ್ರೆ ನಂಗೆ ಕಮೆಂಟ್ ಅಲ್ಲಿ ಹೇಳಿ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ. ಇನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್.